ಇದಕ್ಕೆ ಮಾತೆ ಕಂದ ಅಮ್ಮಯ್ಯ ಅವರನ್ನು ಗೆಲ್ಲಲು ಚಿಕ್ಕವನಾದರಿಂದ ಸಾಧ್ಯವಿಲ್ಲ ಪುತ್ರ. ಯಾತಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ? ಕುಮಾರ, ಜನನಿ ಈ ನಿನ್ನ ಹಠವನ್ನು ಬಿಡು. ತಾಯಿಯ ಮಾತಲ್ಲಕ್ಕೆ ಪುತ್ರ ಹೋಗಲಾಗತ್ತ. ಜನನಿ ನೋಡ ಭವನಿ ಈ ಭೂಮಂಡಲದೊಳ ವೀರ ಕ್ಷತ್ರಿಯನಾಗಿ ಜನ್ಮವೆತ್ತಿ ಬಂದ ಬಳಿಕ ಮುಕ್ಕುಂದನನ್ನು ಕಾಣದಿರುವ ಈ ದೇಹಕ್ಕೆ ನಿನ್ನ ಸಾರ್ಥಕವನ್ನು ಹೇಳ್ತೀರ ಅಮ್ಮಯ್ಯ. ಈ ಮಾತನ್ನು ತಗೊಳ್ಳಿಲ್ಲ. ಅಹೋ ಜನನಿ ಕುಮಾರ, ಜಡಜಾಕ್ಷನು ಎಮ್ಮಡಗೆ ಬರಬೇಕಾದರೆ ಇದಕ್ಕೆ ಒಂದು ಉಪಾಯ ಉಂಟು ಮಾಡಿದೆ. ಅದೇನು ಕಂದ? ಅದ್ಯಾವುದು? ಕೈ ಹಿಡಿದಳದರೆ ಮೈತಾನೆ ಬರುವಂತೆ ಕೃಷ್ಣನ ಮೈದಿರನಾದ ಅರ್ಜುನನ್ನು ಕಾಯಂ ಮಾಡಿದರೆ ಜಡಜಾಕ್ಷನವನ್ನು ರಕ್ಷಿಸಲು ಕುಮಾರ, ತತ್ಕಾಲದಳು ಕೃಷ್ಣಮೂರ್ತಿಯನ್ನು ನಾವೆಲ್ಲರೂ ಕಣ್ಣಾರೆ ಮಾಡಬಹುದು. ಇದಕ್ಕೆ ಸಂಶಯವಿಲ್ಲ ಜನನಿ. ಬಿಡು ನಿನ್ನ ಮನಸ್ಸಿನ ಯೋಚನೆ. ಪುತ್ರ, ಜನನಿ ನನ್ನ ಮಗನ ಆಲೋಚನೆಯನ್ನು ಬಿಟ್ಟು ಬಿಡಿ ಎಂದು ಹೇಳಿದೆಯಾ? ಹೌದು ಮಾತೆ. ಕೃಷ್ಣ ಅರ್ಜುನರನ್ನು ಗೆದ್ದು ಬರುವೆಯಾ? ಸಹಜವಾಗಿ ಗೆದ್ದು ಬರುವ ಅಮ್ಮಯ್ಯ. ಪುತ್ರ, ಜನನಿ ಒಂದು ವೇಳೆ ನೀವು ಸೋತು ಬಂದರೆ ಹೇಗೆ? ಜನನಿ ಅದು ಎಂದೆಂದಿಗೂ ಸಾಧ್ಯವಿಲ್ಲ ಕುಮಾರ, ಮಾತೆ. ಕೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳ ಮಾತೆ. ಗೋವು ತನ್ನ ಕಾಲವನ್ನು ಬಯಸಿ ಹುಡುಕುತ್ತಾ ಎಲ್ಲ ಪ್ರೀತಿಯ ಪುತ್ರನಾದ ಸುಧಾಧ್ವರೇ, ತಾಯಿಯ ಮಾತನ್ನು ಚಿತ್ತವಿಟ್ಟು ಕೇಳಬಂದ. ಅದೇನು ಚೆನ್ನಾಗಿ ಹೇಳ ಮಾತೆ. ಗೋವು ತನ್ನ ಕರವನ್ನು ಬಯಸಿದಂತೆ ಪುತ್ರ ಅಮ್ಮಯ್ಯ ಪಾರ್ಥನ ಬೆಂಗವನ್ನು